ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದಂತೆ ಮಧ್ವಾಚಾರ್ಯರು ತಮ್ಮ ಸೇವೆಯಲ್ಲಿ ನಿರತರಾಗಿದ್ದ ಎಷ್ಟೋ ಮಂದಿ ಗೃಹಸ್ಥರಿಗೆ ವಿವಿಧ ರೂಪದ ಶ್ರೀ ಹರಿಯ ಮೂರ್ತಿಗಳನ್ನು ಕರುಣಿಸಿ ಆಶೀರ್ವದಿಸಿದ್ದಾರೆ. ನಾವೀಗಾಗಲೇ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ 4 ಪ್ರತಿಮೆಗಳ ದರ್ಶನವನ್ನು ಮಾಡಿಯಾಗಿದೆ. ಯರ್ಕಿ ಮಠದ ನೂರಿತ್ತಾಯರಿಗೆ ನೀಡಿದ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಪ್ರತಿಮೆ, ಇಡೆಪಾಡಿಯ ಇಡೆಪಾಡಿತ್ತಾಯರಿಗೆ ನೀಡಿದ ಶ್ರೀ ಯಜ್ಞನಾರಾಯಣ ದೇವರ ಪ್ರತಿಮೆ, ಮೂಡಿಲದ ಮೂಡಿಲ್ಲಾಯರಿಗೆ ನೀಡಿದ ಶ್ರೀ ಲಕ್ಷ್ಮೀನಾರಾಯಣ ದೇವರ ಪ್ರತಿಮೆ, ಕಾನಾವಿನ ಕಲ್ಲೂರಾಯರಿಗೆ ನೀಡಿದ ಶ್ರೀ ಗೋಪಾಲಕೃಷ್ಣ ದೇವರ ಪ್ರತಿಮೆ. ನಾವಿವತ್ತು ಈ ವಿಡಿಯೋದಲ್ಲಿ 3 ಪ್ರತಿಮೆಗಳ ದರ್ಶನವನ್ನು ಮಾಡೋಣ. ಕೊಡಿಪಾಡಿತ್ತಾಯರಿಗೆ ನೀಡಿದ ಶ್ರೀ ಅನಂತಾಸನ ದೇವರ ಪ್ರತಿಮೆ, ಯರ್ಕಾಡಿತ್ತಾಯರಿಗೆ ನೀಡಿದ ಭೂಪತಿ ದೇವರ ಪ್ರತಿಮೆ, ದಂಡತೀರ್ಥದ ತೋಟಂತಿಲ್ಲಾಯರಿಗೆ ನೀಡಿದ ಶ್ರೀ ಕುಂಚಿ ಕೃಷ್ಣ ದೇವರ ಪ್ರತಿಮೆ. ಈ 3 ಪ್ರತಿಮೆಗಳ ದರ್ಶನವನ್ನು ಮಾಡೋಣ. ಮಧ್ವಾಚಾರ್ಯರ ಕೊಡಿಪ್ಪಾಡಿಯ ಚಾತುರ್ಮಾಸದ ಕಾಲದಲ್ಲಿ ಅವರ ಸೇವೆ ಮಾಡಿದ ಬ್ರಾಹ್ಮಣರುಗಳ ಪೈಕಿ ಪ್ರಧಾನರಾದವರೇ ಕೊಡಿಪ್ಪಾಡಿತ್ತಾಯರು ಮತ್ತು ಎರ್ಕಡಿತ್ತಾಯರು. ಈ ಸೇವೆಗೆ ಪ್ರತಿಫಲವಾಗಿ ಕೊಡಿಪ್ಪಾಡಿತ್ತಾಯರಿಗೆ ಶ್ರೀ ಮಧ್ವಾಚಾರ್ಯರು ಅನಂತಾಸನ ದೇವರ ಮೂರ್ತಿಯನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ಹಾಗೆಯೇ ಯರ್ಕಾಡಿತ್ತಾಯರಿಗೆ ಆಚಾರ್ಯ ಮಧ್ವರು ದಯಪಾಲಿಸಿದ ಪ್ರತಿಮೆ ಉಪವಿಶ್ಯ ಭೂವರಾಹ ಪ್ರತಿಮೆ. ಇದನ್ನು ಭೂಪತಿ ದೇವರು ಅಂತ ಹೇಳಿ ಸಹ ಕರೀತಾರೆ. ಮಧ್ವಾಚಾರ್ಯರ ತಂದೆ ಬಾಲಕ ವಾಸುದೇವನಿಗೆ ಉಪನಯನವಾದ ನಂತರ ವ್ಯಾಸಂಗಕ್ಕಾಗಿ ತೋಟಂತಿಲ್ಲಾಯರಲ್ಲಿಗೆ ಕಳುಹಿಸಿಕೊಡ್ತಾರೆ. ಆ ತೋಟಂತಿಲ್ಲಾಯರಿಗೆ ಮುಂದೆ ಮಧ್ವಾಚಾರ್ಯರು ಕರುಣಿಸಿದ ಪ್ರತಿಮೆಯೇ ಶ್ರೀ ಕುಂಚಿ ಕೃಷ್ಣದೇವರ ಪ್ರತಿಮೆ. ಈ 3 ಪ್ರತಿಮೆಗಳು ಪ್ರಸ್ತುತ ಉದ್ಯಾವರದಲ್ಲಿರುವ ಸೋದೆ ಮೇಲ್ಮಠದಲ್ಲಿ ವಾದಿರಾಜರ ಪಂಚವೃಂದಾವನದೊಂದಿಗೆ ಪೂಜೆಗೊಳ್ತಾ ಇದೆ. ಈ ಎಲ್ಲ ಆಚಾರ್ಯ ಕರಾಚಿತ ಪ್ರತಿಮೆಗಳಿಗೆ ಶುದ್ಧವಾದ ಪೀಠಿಕೆ ಮಡಿಯಲ್ಲಿ ಯಾವುದೇ ಲೋಪಗಳಿಲ್ಲದೆ ಪೂಜೆಗಳು ನೆರವೇರಬೇಕು ಎಂಬ ಉದ್ದೇಶದಿಂದ ಶ್ರೀ ವೃಂದಾವನಾಚಾರ್ಯರು ವಾದಿರಾಜರ ಪಂಚವೃಂದಾವನದೊಂದಿಗೆ ಉದ್ಯಾವರದ ಶ್ರೀ ವರಾಹತೀರ್ಥರ ಮಠದಲ್ಲಿ ಸ್ಥಾಪಿಸಿದ್ದಾರೆ.